ಅಭಿವೃದ್ಧಿಪಡಿಸಿದ್ರಲ್ಲ, ಬರೀ ರಸ್ತೆ ಮಾಡಿದ್ರಷ್ಟೇ ಸಾಕಾಗಿಲ್ಲ. ಆರೋಗ್ಯವನ್ನು ಬಹಳ ಮುಖ್ಯವಾಗಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ನಿಮ್ಮೆಲ್ಲರ ಆರೋಗ್ಯ ಸುರಕ್ಷಿತವಿತ್ತಂದ್ರೆ ನಾವು ಸುರಕ್ಷಿತವಾಗಿದ್ದಂಗೆ. ಆ ನಿಟ್ಟಿನಲ್ಲಿ ಎಲ್ಲರ ಆರೋಗ್ಯವನ್ನು ಸುರಕ್ಷಿತವಾಗಿ ಇವತ್ತು ನೋಡ್ಕೊಳ್ಳುವಂಥ ಕರ್ತವ್ಯ ಜನಪ್ರತಿನಿಧಿಗಳು ಯಾರೇ ಆಗಲಿ ಅದನ್ನು ಮಾಡಿದಾಗ ಅವರು ನಿಜವಾಗ್ಲೂ ಒಬ್ಬ ಸಮರ್ಥ ಜನನಾಯಕ ಅನಿಸ್ಕೊಳ್ಳೋಕೆ ಸಾಧ್ಯ ಅನ್ನೋ ಮಾತನ್ನು ಅರಿವು ಇಟ್ಕೊಂಡು ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಯಾಕಂದರೆ ಈಗಾಗಲೇ MCH ಹಾಸ್ಪಿಟಲ್ ಸುಮಾರು 18 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಹುಡುಗಂದ ಹಾಸ್ಪಿಟಲ್ ಸುರಕ್ಷತೆಗಾಗಿ ಇದು ಹಿಂದಿನ ಅವಧಿಯಲ್ಲಿ ನಾನು ಮಾಡಿದ್ದು. 5 ವರ್ಷ ಬ್ಲಡ್ ಬ್ಯಾಂಕ್ ರಿನೋವೇಷನ್ ಮಾಡಲಿಲ್ಲ ಅವರು. ನಾನು ಡಯಾಲಿಸಿಸ್ ಮಿಷನ್ ಕೂಡ ಕೊಟ್ಟಿದ್ದೀನಿ ಅಲ್ಲಿ, ಕಳೆದ ಅವಧಿಯಲ್ಲೇ ಕೊಟ್ಟಿದ್ದು. ಹುಡುಗಂದ ಆಸ್ಪತ್ರೆ 100 ಹಾಸಿಗೆ ಆಸ್ಪತ್ರೆಗೆ ಡಯಾಲಿಸಿಸ್ ಸ್ಯಾಂಕ್ಷನ್ ಆಗಿದೆ, ICU ಇದೆ. ಎಲ್ಲ ಖಾಸಗಿಯ ಆಸ್ಪತ್ರೆಗಿಂತ ಎಲ್ಲ ಸೌಕರ್ಯಗಳನ್ನು ಒದಗಿರುವಂತಹ ಆಸ್ಪತ್ರೆ ನಮ್ಮ ಹುಡುಗಂದ ಆಸ್ಪತ್ರೆ ಅನ್ನೋ ಮಾತನ್ನು ಹೆಮ್ಮೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಬ್ಲಡ್ ಬ್ಯಾಂಕ್ ರಿನ್ಯೂವಲ್ ಮಾಡಿದ್ದಿಲ್ಲ, ಆ ಬ್ಲಡ್ ಬ್ಯಾಂಕನ್ನು ಕೂಡ ಪ್ರಾರಂಭ ಮಾಡಿದ್ವಿ, ಮತ್ತು ರಿನ್ಯೂವಲ್ ಮಾಡಿಸಿ ಒಂದು ಚಾಲನೆಯನ್ನು ಕೊಟ್ಟಿದ್ದೀವಿ. ಇನ್ನು ಅನೇಕ ಕಡೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಕೂಡ ನಾವು ತೆಗೆಯೋದಕ್ಕೆ ಮುಂದಾಗಿದ್ದೀವಿ. ಯಾಕಂದರೆ ಗ್ರಾಮೀಣ ಮಟ್ಟದಲ್ಲಿ ಕೂಡ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅವಶ್ಯಕತೆ ಇದ್ದಾವೆ. ಆ ಒಂದು ನಿಟ್ಟಿನಲ್ಲಿ ಕೂಡ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ಇದು ಒಂದು ಸಾಂಕೇತಿಕವಾಗಿ ಸಂಪರ್ಕದಲ್ಲಿ, ಯಾಕಂದರೆ ಇಲ್ಕಲ್ ಆಸ್ಪತ್ರೆ ಆಗಿ ಸುಮಾರು 20-30 ವರ್ಷದ ಹಳೆ ಕಟ್ಟಡ ಇದು. 25 ವರ್ಷ 30 ವರ್ಷ ಆಯಿತು. 50 ಹಾಸಿಗೆ ಆಸ್ಪತ್ರೆಯಾಗಿ ಪ್ರಾರಂಭಗೊಂಡಿದ್ದು ಇನ್ನೂ 50 ಹಾಸಿಗೆಯಲ್ಲೇ ಐತೆ. ಯಾಕಂದರೆ ಅದನ್ನು ಉನ್ನತೀಕರಣ ಮಾಡಬೇಕು. ಯಾಕಂದರೆ ಒಂದು ತಾಲೂಕಾ ಕೇಂದ್ರ ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತು ಇಲ್ಕಲ್ ತಾಲೂಕಿನ ಕೇಂದ್ರ ಆದಮೇಲೆ ಈ ಒಂದು ಆಸ್ಪತ್ರೆಯನ್ನು ಕೂಡ ಮೇಲ್ದರ್ಜೆಗೆ ಏರಿಸಬೇಕು ಅನ್ನೋ ಒಂದು ಉದ್ದೇಶ ನಮ್ಮದೆಲ್ಲ ಆಗಿದೆ. ಬಹುತೇಕ ಹಲವಾರು ವರ್ಷಗಳಿಂದ ಯಾವುದೇ ಕಾಮಗಾರಿಯನ್ನು ಇಲ್ಲಿ ತೆಗೆದುಕೊಂಡಿಲ್ಲ. ಯಾಕಂದರೆ ಯಾವುದೇ